ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಅಧಿಸೂಚನೆ ಬಂದಿದೆ. ಏನು 2026-27ನೇ ಸಾಲಿನ ಕರ್ನಾಟಕದಲ್ಲಿನ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಹಾಗೂ ಆಯುರ್ವೇದ, ಯುನಾನಿ ಮತ್ತು ಹೋಮಿಯೋಪತಿ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ಹೊಸ ಅರ್ಜಿ ಕುರಿತು ಸಲ್ಲಿಸುವ ಕುರಿತು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಏನಿದು ಅಧಿಸೂಚನೆಯನ್ನು ಹೊರಡಿಸಿರೋದು ಅಂದರೆ, ನಾನು ನಿಮಗೆ ಸಿಂಪಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಏನು ಹೊಸ ಅರ್ಜಿಯ ಕುರಿತು ಅಧಿಸೂಚನೆ ಅಂತ ಹೊರಡಿಸಿದ್ದಾರೆ ಅಂದರೆ, ಯಾರು ವಿದ್ಯಾರ್ಥಿಗಳು KCET ಎಕ್ಸಾಮ್ನ ಕಂಡಕ್ಟೇ ಮಾಡಿಲ್ಲ, ಅವರು ಬರೀ ನೀಟ್ ಎಕ್ಸಾಮ್ನ ಕಂಡಕ್ಟ್ ಮಾಡಿರ್ತಾರೆ. ಕೆಲವು ವಿದ್ಯಾರ್ಥಿಗಳು KCETಯಲ್ಲಿ ಭಾಗವಹಿಸಬೇಕು, ನಾವು ಎಕ್ಸಾಮ್ನ ಬರೀಬೇಕು ಅಂತ ಅವ್ರಿಗೆ ಇಷ್ಟ ಇರಲ್ಲ, ಬರೀ ನೀಟ್ನ ಫೋಕಸ್ ಮಾಡಿ ಕೆಲವು ವಿದ್ಯಾರ್ಥಿಗಳು ಬರೀ ನೀಟ್ ಎಕ್ಸಾಮ್ನ ಮಾತ್ರ ಬರೆದಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಈಗೇನು KCET ಅವರು CET ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ನೋಂದಣಿ ಮಾಡ್ಕೊಳ್ಳೋ ಟೈಮಲ್ಲಿ ಹೇಳಿದರು, ಯಾರು ನೀಟ್ ಎಕ್ಸಾಮ್ನ ಬರೀತಿರೋ, ಬರೀ ನೀಟ್ ಎಕ್ಸಾಮ್ನ ಬರೀತಿರೋ ಅಂಥ ವಿದ್ಯಾರ್ಥಿಗಳು ಕೂಡ KCET ನೋಂದಣಿಯನ್ನು ಮಾಡಿಕೊಳ್ಳೇಬೇಕು ಅಂತ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು KCET ವೆಬ್ಸೈಟ್ ಮುಖಾಂತರ ಈಗಾಗಲೇ ನೋಂದಣಿ ಕೂಡ ಮಾಡ್ಕೊಂಡಾರೆ. ಈ ಒಂದು ಅಧಿಸೂಚನೆಯ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವ ವಿದ್ಯಾರ್ಥಿ ನೀಟ್ ಎಕ್ಸಾಮ್ನ ಮಾತ್ರ ಕಂಡಕ್ಟ್ ಮಾಡಿ ಅವ್ರು ಇನ್ನೂ ಅವಾಗ ಹೇಳಿದರೂ ಕೂಡ ಇಲ್ಲಿವರೆಗೂ ಕೂಡ ನೋಂದಣಿಯನ್ನು ಮಾಡ್ಕೊಂಡಿಲ್ಲ, ಅಂಥ ವಿದ್ಯಾರ್ಥಿಗಳು ಮಾತ್ರ ನೋಂದಣಿಯನ್ನು ಮಾಡ್ಕೋಬೇಕು, ಫೀಸ್ನ ಪೇಮೆಂಟ್ ಮಾಡಿ. ಅಂಥವರಿಗೆ ಮಾತ್ರ ಹೊಸ ಲಿಂಕನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಆ ಲಿಂಕ್ ಮುಖಾಂತರ ನೀವು ಯಾವ ವಿದ್ಯಾರ್ಥಿ ಈ ಒಂದು ಕರ್ನಾಟಕದ ವೈದ್ಯಕೀಯ ಮತ್ತು ದಂತವೈದ್ಯಕೀಯ, ಹೋಮಿಯೋಪತಿ, ಯುನಾನಿಗಳಲ್ಲಿ ನೀವು ಕೌನ್ಸಿಲಿಂಗ್ ಭಾಗವಹಿಸಬೇಕು ಅಂದರೆ ಆ ಒಂದು ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿಕೊಂಡು ಅಲ್ಲಿಂದ ನೀವು ಭಾಗವಹಿಸಬೇಕಾಗುತ್ತೆ. ಅಂಥ ವಿದ್ಯಾರ್ಥಿಗಳು ಈ ಒಂದು ನೋಂದಣಿಗೋಸ್ಕರ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿರೋಂಥದ್ದು. ಅಂಥ ವಿದ್ಯಾರ್ಥಿಗಳು ಏನು ಡೇಟನ್ನು ಕೊಟ್ಟಿದ್ದಾರೋ 17ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ಇದು ಓಪನ್ ಆಗಿರೋಂಥದ್ದು. ಜುಲೈ 23 ಜುಲೈ 2026 ಏನು ಬೆಳಗ್ಗೆ 11 ಗಂಟೆವರೆಗೆ ನಿಮ್ಗೆ ಅವಕಾಶ ಇರುತ್ತೆ ನೋಂದಣಿಯನ್ನು ಮಾಡ್ಕೊಳ್ಳೋಕ್ಕೆ. ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಯಾರು ನೀಟ್ ಎಕ್ಸಾಮ್ ಬರೆದು ಯಾರು ಈ ಒಂದು KCET ಎಕ್ಸಾಮಲ್ಲಿ ನೀವು ನೋಂದಣಿಯನ್ನು ಮಾಡ್ಕೊಂಡಿಲ್ಲ ಅಂಥ ವಿದ್ಯಾರ್ಥಿಗಳು ಮಾತ್ರ ನೋಂದಣಿಯನ್ನು ಮಾಡ್ಕೋಬೇಕು. ಈಗಾಗಲೇ ಈಗ CET ಎಕ್ಸಾಮ್ನು ಕೂಡ ಬರೆದಿದ್ದಾರೆ, ನೀಟ್ ಎಕ್ಸಾಮ್ನು ಬರೆದಿದ್ದಾರೆ. ಏನು CET ಎಕ್ಸಾಮ್ನ ಬರೆದಿರೋಂಥ ವಿದ್ಯಾರ್ಥಿಗಳಿಗಾಗಲೇ ನೋಂದಣಿಯನ್ನು ಮಾಡ್ಕೊಂಡರೆ ಅಂಥ ವಿದ್ಯಾರ್ಥಿಗಳು ಮತ್ತೆ ಅರ್ಜಿಯನ್ನು ಸಲ್ಲಿಸೋ ಅವಕಾಶ ಇರಲ್ಲ. ನೀವೇನು ಮೊದಲು ಅರ್ಜಿಯನ್ನು ಸಲ್ಲಿಸಿದ್ರಿ ಅದೇ ಅರ್ಜಿಯನ್ನು ನೀವು ನಿಮ್ಮ ಒಂದು ನೀಟ್ ಎಕ್ಸಾಮ್ನ ಅಪ್ಲಿಕೇಶನ್ ನಂಬರು ಮತ್ತು ರೋಲ್ ನಂಬರ್ನ ಹೊಸದಾಗಿ ಎಂಟರ್ ಮಾಡಬೇಕಾಗುತ್ತೆ. ಆ ಎಂಟರ್ ಮಾಡೋಕ್ಕಿನ್ನೂ ಅವರು ಡೇಟನ್ನು ಫಿಕ್ಸ್ ಮಾಡಿಲ್ಲ, ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ. ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅವರು ಮತ್ತೆ ಯಾವಾಗ ನಿಮಗೆ ನೀಟ್ ಎಕ್ಸಾಮ್ದು ರಿಸಲ್ಟ್ ಬಂದಿರೋದ್ರಿಂದ ನೀವು ನಿಮ್ಮ ನೀಟ್ ಅಪ್ಲಿಕೇಶನ್ ನಂಬರು ಮತ್ತು ರೋಲ್ ನಂಬರ್ನ ಎಂಟರ್ ಮಾಡೋಕ್ಕೆ ಅವರು ಡೇಟನ್ನು ಅನೌನ್ಸ್ ಮಾಡ್ತಾರೆ ಮತ್ತು ಲಿಂಕನ್ನು ಕೂಡ ಕೊಡ್ತಾರೆ. ಅಲ್ಲಿವರೆಗೂ ಕೂಡ ಯಾರೆಲ್ಲ ರಿಜಿಸ್ಟ್ರ್ ಮಾಡ್ಕೊಂಡಿರ ಅವರು ಕಾಯಬೇಕಾಗುತ್ತೆ. ಈಗ ಯಾರು ರಿಜಿಸ್ಟ್ರ್ ಮಾಡ್ಕೊಂಡಿಲ್ಲ ನೀಟ್ ಕೌನ್ಸಿಲಿಂಗ್ ಭಾಗವಹಿಸೋಕ್ಕೆ ಅಂಥವ್ರು ಮಾತ್ರ ಇಲ್ಲಿ ರಿಜಿಸ್ಟ್ರ್ ಮಾಡಬೇಕಾಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ನ ಮಾತ್ರ ಕಂಡಕ್ಟ್ ಮಾಡಿ KCETನ ಕಂಡಕ್ಟ್ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳು ಈಗ ಹೊಸ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಮತ್ತು ಏನು ಆ ಡೇಟ್ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. 23 ಬೆಳಗ್ಗೆ 11 ಗಂಟೆ ಒಳಗೆ ಅರ್ಜಿ ಸಲ್ಲಿಸಬೇಕು. ಅದಾದ ನಂತರ ಅರ್ಜಿಯನ್ನು ಸಲ್ಲಿಸಿದ ನೀವು ಅದಕ್ಕೆ ಅವರು ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಈಗೆಲ್ಲ ಏನು ವಿದ್ಯಾರ್ಥಿಗಳು ಏನು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರು ಫಸ್ಟ್ ರೌಂಡನ್ನು ಅನೌನ್ಸ್ ಮಾಡಿದ್ದಾರೆ. 2ನೇ ರೌಂಡಿಗಾಗಲಿ 3ನೇ ರೌಂಡಿಗಾಗಲಿ ಮತ್ತೆ ಹೊಸ ಅರ್ಜಿಯನ್ನು ಸಲ್ಲಿಸೋ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಅರ್ಜಿಯನ್ನು ಸಲ್ಲಿಸಿರೋ ಅಂಥವ್ರು 2ನೇ ರೌಂಡಾಗಲಿ 3ನೇ ರೌಂಡಾಗಲಿ ಇನ್ಯಾವುದೇ ಕೌನ್ಸಿಲಿಂಗಲ್ಲಿ ರೌಂಡ್ಗಳು ಸ್ಟಾರ್ಟ್ ಆದರೂ ಕೂಡ ಅವರು ಮತ್ತೆ ಒಂದು ಅರ್ಜಿಯನ್ನು ಸಲ್ಲಿಸಂಗಿಲ್ಲ. ಅದೇ ಸ್ಟ್ರೇ ಮತ್ತು ವೇಕೆನ್ಸಿ ಸುತ್ತಿನ ಸೀಟ್ ಹಂಚಿಕೆಗೆ ಏನಾದರೂ ಅವ್ರು ಭಾಗವಹಿಸಬೇಕು ಅಂದರೆ ಅವ್ರಿಗೆ ಮತ್ತೆ ಹೊಸ ನೋಂದಣಿಯನ್ನು ತಗೊಳ್ತಾರೆ. ಅದರದ್ದು ದಿನಾಂಕವನ್ನೇನು ಪ್ರಕಟ ಮಾಡಿಲ್ಲ, ಮುಂದೆ ಪ್ರಕಟ ಮಾಡಿದಾಗ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಏನು ಈ ಒಂದು ನೀಟ್ ಎಕ್ಸಾಮಲ್ಲಿ ಯಾರು ವಿದ್ಯಾರ್ಥಿಗಳು ಬರೆದಿದ್ದಾರೋ ಅವ್ರ ರ್ಯಾಂಕ್ ರಿಸಲ್ಟ್ ಬಂದಿದೆಯೋ ಆ ವಿದ್ಯಾರ್ಥಿಗಳಿಗೆ ಇಷ್ಟು ಎಲಿಜಿಬಿಲಿಟಿ ಇರಬೇಕು ಅಂಕಗಳನ್ನು ಅಂತ ಅವರು ಮಾರ್ಕ್ಸನ್ನು ಅವರು ಪಡೆದಿರಬೇಕು ಅಂತ ಅವರು ನಿಗದಿಪಡಿಸ್ತಾರೆ. ಅಂಥ ವಿದ್ಯಾರ್ಥಿಗಳು ಈ ಒಂದು ಕೌನ್ಸಿಲಿಂಗ್ ಭಾಗವಹಿಸೋಕ್ಕೆ ಅವಕಾಶ ಇರುತ್ತೆ. ಅವರು ಇಷ್ಟು ಮಾರ್ಕ್ಸನ್ನು ಅವರು ಎಲಿಜಿಬಿಲಿಟಿಯಾಗಿ ಪಡೆದಿರಬೇಕು. ಆ ಮಕ್ಕಳು ಮಾತ್ರ ಡೆಂಟಲ್ ಮತ್ತು MBBS ಮತ್ತು ಆಯುಷ್ಗೆ ಕೌನ್ಸಿಲಿಂಗ್ಗೆ ಭಾಗವಹಿಸಲಿಕ್ಕೆ.
ಇನ್ನೇನು ಅಂದರೆ SC ಮತ್ತು ST OBC ವಿದ್ಯಾರ್ಥಿಗಳು ಏನು ನೀಟ್ ಎಕ್ಸಾಮ್ ಬರೆದಿದ್ದಾರೋ ಅಲ್ಲಿ SC ST OBC ಅಂತ ತಗೊಂಡಾರೆ. ಅವ್ರನ್ನೂ ಕೂಡ ನಾವು ಕರ್ನಾಟಕದಲ್ಲಿ ಪರಿಗಣಿಸ್ತೀವಿ. SC ST ಮತ್ತು OBC ವಿದ್ಯಾರ್ಥಿಗಳಿಗೆ ಮಾತ್ರ ಇನ್ನು ಬೇರೆ ಅಭ್ಯರ್ಥಿಗಳಿಗೆ ಅನ್ವಯಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆ ಮಾಡಬೇಕು ಮತ್ತು ಏನೇನು ಮಾಡಬೇಕು ಅಂತಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ಅವ್ರು ತಿಳಿಸ್ತಾರೆ. ಮತ್ತು ಅಲ್ಲಿ ಏನು ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅದನ್ನ ಓದ್ಕೊಂಡು ಅದಕ್ಕೆ ಸರಿಯಾದ ಮಾನದಂಡಗಳನ್ನು ನೋಡಿಕೊಂಡು ನೀವು ಇಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕದಿಂದ ಹೊರಗಿರುವಂಥ ಅಂದರೆ ಬೇರೆ ಸ್ಟೇಟ್ ಆಗಿರ್ಬೋದು, ಕಂಟ್ರಿ NIR ಆಗಿರ್ಬೋದು, ಆ ಥರ ವಿದ್ಯಾರ್ಥಿಗಳು ಏನಾದರೂ ನೀವು ಈ ಒಂದು ಕರ್ನಾಟಕದ ಮೆಡಿಕಲ್ ಮತ್ತು BDS ಮತ್ತು ಆಯುಷ್ ಕೋರ್ಸ್ಗಳಲ್ಲಿ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು ಅಂದರೆ ನೀವು ಕೂಡ ಹೊಸ ಅರ್ಜಿಯನ್ನು ಏನು ಈಗ ಲಿಂಕ್ ಕೊಟ್ಟಿದ್ದಾರೋ ಅದರಲ್ಲಿ ನೀವು ನೋಂದಣಿಯನ್ನು ಮಾಡ್ಕೋಬೇಕು ಫೀಸ್ ಕಟ್ಟಿ. ಅದೇ ರೀತಿ ಅಲ್ಲಿ ನಿಮ್ಮ ಒಂದು 12th ಮಾರ್ಕ್ಸ್ ಕಾರ್ಡಲ್ಲಿರುವಂಥ ಒಂದು ಮಾರ್ಕ್ಸ್ನ ಎಂಟರ್ ಮಾಡಬೇಕು ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡನ್ನ ಅಪ್ಲೋಡ್ ಮಾಡಬೇಕು. ನೀವು ಯಾವುದೇ ಒಂದು ದಾಖಲೆಯನ್ನು ಅಲ್ಲಿ ಪರಿಶೀಲನೆಗೆ ಡೈರೆಕ್ಟ್ ಹೋಗುವಂಥ ಅವಶ್ಯಕತೆ ಇರಲ್ಲ, ಅಪ್ಲೋಡ್ ಮಾಡಿದರೆ ಸಾಕು. ಅದೇ ರೀತಿ OCI ಮತ್ತು PIO NRI ಫಾರಿನ್ ನ್ಯಾಷನಲ್ ಅಭ್ಯರ್ಥಿಗಳು, ಕರ್ನಾಟಕೇತರ ಅಭ್ಯರ್ಥಿಗಳು, ರಿಲಿಜಿಯನ್ ಮೈನಾರಿಟಿ ಮತ್ತು NRI ವರ್ಡ್ ಸೀಟ್ಗಳನ್ನು ಅಥವಾ ಸೇಂಟ್ ಜಾನ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಕೆಟಗರಿ RC2 ಮತ್ತು ಕೆಟಗರಿ RC8ನಲ್ಲಿ ನಿರ್ದಿಷ್ಟ ಸೀಟ್ಗಳನ್ನು ನೀವು ಪಡೆಯೋಕ್ಕೆ ಅರ್ಹತೆಗಳಿದ್ದರೆ ಅಂಥ ಅಭ್ಯರ್ಥಿಗಳು ನೀವೇನು ಈ ಒಂದು ಕೋಟಾದಲ್ಲಿ ನೀವು ಈ ಒಂದು ಕೌನ್ಸಿಲಿಂಗಲ್ಲಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಂಗಲ್ಲಿ ನೀವು ಭಾಗವಹಿಸಬೇಕು, ನೀವು ಇದಕ್ಕೆ ಅರ್ಹತೆ ಇದ್ದೀರಾ ಅಂದರೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಿಸ್ಕೋಬೇಕಾಗುತ್ತೆ. ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ನೀವು ಯಾವ ಡೇಟಿಗೆ ಸ್ಲಾಟ್ ಬುಕ್ಕಿಂಗ್ ಮಾಡ್ತೀರೋ ಆ ಡೇಟಿಗೆ ನೀವು ಹೋಗಿ ಹಾಜರಾಗಿ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡ್ಕೋಬೇಕು ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ. ನಾನು ನಿಮಗೆ ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ, ಯಾರು ನೀಟ್ ಎಕ್ಸಾಮ್ನ ಮಾತ್ರ ಬರೆದು ಇಲ್ಲಿ ಯಾರು ನೋಂದಣಿಯನ್ನು ಮಾಡ್ಕೊಂಡಿಲ್ಲ, ಇನ್ನು CET ವೆಬ್ಸೈಟಲ್ಲಿ ಯಾರು ನೋಂದಣಿಯನ್ನು ಮಾಡ್ಕೊಂಡಿಲ್ಲ ಅಂಥ ವಿದ್ಯಾರ್ಥಿಗಳು ಮಾತ್ರ ಹೊಸ ಲಿಂಕಲ್ಲಿ ನೋಂದಣಿಯನ್ನು ಮಾಡ್ಕೋಬೇಕು. ಯಾವ ವಿದ್ಯಾರ್ಥಿ ಈಗಾಗಲೇ ನೋಂದಣಿಯನ್ನು ಮಾಡ್ಕೊಂಡಿದ್ದೀರೋ ಅಂಥ ವಿದ್ಯಾರ್ಥಿಗಳು ಮಾತ್ರ ಮತ್ತೊಂದು ಸತಿ ನೋಂದಣಿ ಮಾಡುವ ಅವಶ್ಯಕತೆ ಇರೋದಿಲ್ಲ. ಕರೆಕ್ಟಾಗಿ ಯಾರು ನೋಂದಣಿ ಮಾಡ್ಕೊಂಡಿಲ್ಲ ಅವ್ರು ನೋಂದಣಿಯನ್ನು ಮಾಡ್ಕೊಳ್ಳಿ, ಯಾರು ನೋಂದಣಿಯನ್ನು ಮಾಡ್ಕೊಂಡಿದ್ದೀರಾ ಅವ್ರು ನೋಂದಣಿಯನ್ನು ಮಾಡ್ಕೊಳ್ಳೋಂಗಿಲ್ಲ. ನಿಮ್ಮ ಒಂದು ನೀಟ್ ರೋಲ್ ನಂಬರ್ ಆಗಲಿ ಅಪ್ಲಿಕೇಶನ್ ಆಗಲಿ ನೀವು ಇನ್ನೂ ಲಿಂಕನ್ನು ಕೊಟ್ಟಿಲ್ಲ, ಯಾರು ನೋಂದಣಿಯನ್ನು ಮಾಡ್ಕೊಂಡಾರೆ ಅವ್ರಿಗಿನ್ನೂ ಲಿಂಕ್ ಕೊಟ್ಟಿಲ್ಲ, ಅವರು ಲಿಂಕನ್ನು ಬಿಡುವವರೆಗೆ ವೆಯ್ಟ್ ಮಾಡಬೇಕಾಗುತ್ತೆ. ಇಷ್ಟು ಅಧಿಸೂಚನೆಯನ್ನು ಹೊರಡಿಸಿರುವಂಥ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು. ನೆಕ್ಸ್ಟ್ ಏನಾದರೂ ನಮಗೆ ಈ ರೀತಿಯಾಗಿ ಹೊಸ ಅಪ್ಡೇಟ್ಸ್ಗಳು ಏನಾದರೂ ಬಂದರೆ ನಾವು ಮತ್ತೆ ನಿಮಗೆ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀವಿ. ಇದೇ ರೀತಿ ನಮ್ಮ ಚಾನಲ್ನ ಫಾಲೋ ಮಾಡಿ. ನಮ್ಮ ಚಾನಲ್ ಮುಖಾಂತರ CET, ಕಾಮೆಡಿಕೆ ಮತ್ತು ನೀಟ್ಸಲ್ಲಿ ಹೊಸ ಅಪ್ಡೇಟ್ಸ್ಗಳು ಏನಾದರೂ ಬಂದರೆ ನಾವು ನಿಮಗೆ ಖಂಡಿತವಾಗಿ ತಿಳಿಸ್ತೀವಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಹೊಸ ನೋಂದಣಿಯನ್ನು ಮಾಡ್ಕೊಳ್ಳೋ ಅಂಥವ್ರು ಇದ್ದರೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.